ಹಾಯ್ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ತುಂಬ ದಿನ ಆದಮೇಲೆ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಇವತ್ತಿನ ಟಾಪಿಕ್ ಹೇಗೆ ವೆಯ್ಟ್ ಲಾಸ್ನ ಮಾಡಬೇಕು, ಒಂದು ಮಂತಲ್ಲೆಲ್ಲ ಎಷ್ಟು ವೆಯ್ಟ್ ಲಾಸ್ ಮಾಡ್ಬೋದು, ದಪ್ಪ ಇರೋರು ಹೇಗೆ ಸಣ್ಣ ಆಗ್ಬೋದು ಅನ್ನೋದನ್ನು ನಾನು ಕ್ಲಿಯರಾಗಿ ಹೇಳ್ತೀನಿ. ಇದು ಯಾವುದೇ ರೀತಿ ಫೇಕ್ ವಿಡಿಯೋ ಕೂಡ ಆಗಿರಲ್ಲ. ನನ್ನ ಮನಸ್ಸಿಗೆ ಅನಿಸಿದ್ದನ್ನ ನಾನು ನೀಟಾಗಿ ಹೇಳ್ತಾ ಇದ್ದೀನಿ. ವೆಯ್ಟ್ ಲಾಸ್ನ ಯಾವ ಥರ ಮಾಡಬೇಕು ಅನ್ನೋದನ್ನು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಲೈಕ್ ಕೂಡ ಮಾಡಿ. ಯಾರಿಗೆಲ್ಲ ಡೌಟ್ಸ್ ಇದೆ ಕಮೆಂಟ್ ಮೂಲಕ ಕೂಡ ನಿಮ್ಮ ಕಮೆಂಟ್ಸನ್ನು ಅನಿಸಿಕೆಗಳನ್ನ ತಿಳಿಸ್ಬೋದು ಅಂತ ಕೇಳ್ಕೊತಾ ನನ್ನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ನನ್ನ ಮಾರ್ನಿಂಗ್ ಟಿಫನ್ ಆಗಿರುತ್ತೆ. ಇಲ್ಲಿ ನಾನು ಚಿತ್ರಾನ್ನ ಮಾಡ್ಕೊಂಡಿದ್ದೀನಿ, ರೈಸ್ನ ಮಾಡಿದ್ದೀನಿ. ಅದು ಅಷ್ಟೇ ನನಗೆ ಹೊಟ್ಟೆಗೆ ಸಾಕಾಗಲ್ಲ, ನಾನು ಸ್ವಲ್ಪ ಜಾಸ್ತಿನೇ ತಿಂತೀನಿ. ಹಾಗಾಗಿ 2 ಥರ ಪಲ್ಯ ಕೂಡ ಮಾಡ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಕ್ಯಾರೆಟ್ ಮತ್ತು ಸೌತೆಕಾಯಿ ಕೂಡ ಹಾಕ್ಕೊಂಡಿದ್ದೀನಿ. ಇಷ್ಟೆಲ್ಲ ತಿಂದರೆ ನನಗೆ ಬ್ಯಾಲೆನ್ಸ್ ಆಗುತ್ತೆ, ಅಂದರೆ ಹೊಟ್ಟೆ ತುಂಬುತ್ತೆ, ಚೆನ್ನಾಗಿ ಹೊಟ್ಟೆ ತುಂಬುತ್ತೆ. ಬರೀ ರೈಸ್ನೇ ತಿಂದರೆ ಕಾರ್ಬೋಹೈಡ್ರೇಟ್ ಅಂಶ ಜಾಸ್ತಿ ಇರೋದ್ರಿಂದ ತುಂಬಾ ದಪ್ಪ ಆಗ್ತೀವಿ. ಹಾಗಾಗಿ ನಾನು ಕೂಡ ಈ ಥರ ಫಾಲೋ ಮಾಡ್ತೀನಿ. ಇನ್ನು ಟಿಫನ್ ಆದಮೇಲಂತೂ ನನಗೆ ಕಾಫಿ ಅಥವಾ ಟೀ ಇರಲೇಬೇಕು. ಹಾಗಾಗಿ ಅಂದರೆ ಸಕ್ಕರೆ ಸ್ವಲ್ಪ ತುಂಬಾ ಕಮ್ಮಿ ಮಾಡಿಕೊಂಡು ಕಾಫಿ ಅಥವಾ ಟೀನ ಟಿಫನ್ ಆದಮೇಲೆ 1 ಲೋಟ ಕುಡಿತೀನಿ. ಇನ್ನು ಬೇರೆ ಸಂಜೆ ಈವ್ನಿಂಗೆಲ್ಲ ಕಾಫಿ ಟೀ ಕುಡಿಯೋಲ್ಲ ನಾನು. ಮಾರ್ನಿಂಗಂತೂ ಕಂಪಲ್ಸರಿ ಕಾಫಿ ಅಥವಾ ಟೀ ರೇರು, ಕಾಫಿನೇ ಜಾಸ್ತಿ ಕುಡಿತೀನಿ. ನಾನು ಕೂಡ ಮುಂಚೆ ತುಂಬ ದಪ್ಪನೇ ಇದ್ದೆ, ಅಂದರೆ 73, 75 ಎಬೋ ಇತ್ತು ನನ್ನ ವೆಯ್ಟ್ ಕೂಡ. ಆಮೇಲೆ ಬರ್ತಾ ಬರ್ತಾ ನನಗೂ ಕೂಡ ಹೆಲ್ತ್ ಬಗ್ಗೆ ಸ್ವಲ್ಪ ಹೌದು ನಾನು ತುಂಬ ದಪ್ಪ ಇದ್ದೀನಿ, ಬೇರೆಯವ್ರನ್ನೆಲ್ಲ ನೋಡಿದಾಗ ಆಸೆ ಆಗ್ತಿತ್ತು, ಯಾಕೆ ನಾನು ಈ ಥರ ಇಲ್ಲ, ನಾನು ಯಾಕೆ ಇಷ್ಟೊಂದು ದಪ್ಪ ಇದ್ದೀನಿ ಅಂತ ಆಸೆ ಆಗ್ತಿತ್ತು. ಹಾಗೆಯೇ ನಾನು ಸ್ವಲ್ಪ ಹೆಲ್ತಿ ಕಡೆ 30 ಕ್ರಾಸ್ ಆಯಿತು. ಹೆಲ್ತಿ ಐಟಮ್ಸ್ ತಿನ್ನೋಣ, ಬೇರೆ ಹೊರಗಡೆ ಫುಡ್ಡೆಲ್ಲ ಬಿಟ್ಬಿಡೋಣ, ಬೇಕ್ರಿ ಐಟಮ್ಸ್ ಅಂತ ಬೇಡವೇ ಬೇಡ, ಬಂದ್ ಮಾಡಿಬಿಡೋಣ ಅಂತ ಅಂದ್ಕೊಂಡು ಮನೆ ಐಟಮ್ಸ್ಗಳನ್ನೇ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದೆ ಅಷ್ಟೇ. ಬೇರೆ ಏನೂ ಬೇಡ, ಹೊರಗಡೆ ಬೇಕ್ರಿ ಐಟಮ್ಸು ಹೋಟೆಲಲ್ಲಿ ತಿನ್ನೋದು ಅದೆಲ್ಲ ಬಿಟ್ಬಿಡಿ, ಹೆಲ್ದಿ ಐಟಮ್ಸ್ ಕಡೆ ಗಮನ ಕೊಡಿ ನೀವು. ಅಷ್ಟೇ ಸಾಕು ಕಂಡ್ರೆ ನಿಜವಾಗ್ಲೂ ಸಣ್ಣ ಆಗ್ತೀರಾ. ಮನೇಲೇ ತಿನ್ನಿ, ಹೊಟ್ಟೆ ತುಂಬ ತಿನ್ನಿ, ಆದಷ್ಟು ಹೆಲ್ದಿ ಐಟಮ್ ತಿನ್ನಿ, ತರಕಾರಿ, ಸೊಪ್ಪು, ಹಣ್ಣು ಜಾಸ್ತಿ ಯೂಸ್ ಮಾಡಿದರೆ ಸಾಕು. ಸಣ್ಣ ಆಗಲೇಬೇಕು ಅಂತ ಹಠ ಶುರುವಾದರೆ ನಮಗೆ ನಿಜವಾಗ್ಲೂ ವೆಯ್ಟ್ ಲಾಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ನಿಜವಾಗ್ಲೂ ಏನು ಗೊತ್ತಾ, ಮೊದಲನೇ ಟಿಪ್ಸ್ ಏನು ಹೇಳಬೇಕು ಅಂದರೆ, ಸಣ್ಣ ಆಗಬೇಕು, ವೆಯ್ಟ್ ಲಾಸ್ ಮಾಡಬೇಕು ಅಂದರೆ ಆದಷ್ಟು ಸಣ್ಣ ಆಗೋವಂತಹ ವೆಯ್ಟ್ ಲಾಸ್ ಮಾಡೋವಂಥ ಮೋಟಿವೇಶನ್ ವೀಡಿಯೋಗಳನ್ನ ನೋಡಿ. ಮೋಟಿವೇಟ್ ಆಗೋ ಥರ ನಿಮಗೆ ಮೋಟಿವೇಟ್ ಅನ್ನಿಸ್ಬೇಕು, ನಾನು ನಾಳೆಯಿಂದ ಬೇಗ ಏಳಬೇಕು, ನಾನು ಎಕ್ಸಸೈಸ್ ಮಾಡಬೇಕು, ಹೆಲ್ದಿ ಐಟಮ್ಸ್ ಎಲ್ಲ ಪ್ರಿಪೇರ್ ಮಾಡ್ಕೋಬೇಕು, ತಿನ್ನಬೇಕು, ನಾನು ಯಾವಾಗಲೂ ಆ್ಯಕ್ಟಿವ್ ಆಗಿರಬೇಕು ಅನ್ನೋದು ನಿಮ್ಮ ಮೈಂಡಲ್ಲಿ ಬಂದುಬಿಟ್ರೆ ಯಾವುದೇ ರೀತಿಯೂ ಚೇಂಜಸ್ ಯಾರೂ ಕೂಡ ಮಾಡೋಕ್ಕಾಗಲ್ಲ. ಆಟೋಮೆಟಿಕ್ಕಾಗಿ ನೀವು 1 ಮಂತಲ್ಲೇ ನೀವು ಸಣ್ಣ ಆಗ್ತೀರಾ. ಅದಂತೂ 100% ಸತ್ಯ. ಬೇರೆಯವ್ರು ಹೇಳ್ತಾರೆ, ಬೇರೆಯವ್ರು ಕೇಳಿ ನಾವು ಸಣ್ಣ ಆಗಬೇಕು, ಏನು ಟಿಪ್ಸ್ ಕೇಳ್ಕೋಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ನಿಮಗೆ ನೀವೇ ಮೋಟಿವೇಟ್ ಮಾಡಿಕೊಡಿ. ನಾನಿಲ್ಲ, ಈ ಇಯರ್ ನಾನು ಸಣ್ಣ ಆಗಬೇಕು, 2026 ಬಂದಿದೆ, ಈ ವರ್ಷ ನಾನು ಎಷ್ಟು ವೆಯ್ಟ್ ಲಾಸ್ ಮಾಡ್ತೀನಿ ಅನ್ನೋದನ್ನು ಮೈಂಡಲ್ಲಿ ಇಟ್ಕೊಂಡ್ರೆ ಸಾಕು, ನಿಮಗೆ ನೀವೇ ಮೋಟಿವೇಟ್ ಆಗ್ತೀರಾ, ನಿಮಗೆ ನೀವೇ ಸಣ್ಣ ಆಗ್ತೀರಾ ಅನ್ನೋದಂತೂ ಸತ್ಯ. ಇನ್ನು ಕೆಲವೊಬ್ರು ಇರ್ತಾರೆ, ಸಣ್ಣ ಆಗಬೇಕು ಅಂತ ಅನ್ಕೋತಾರೆ, ಬಟ್ ಊಟ ತಿಂಡಿಲಿ ಯಾವುದೇ ರೀತಿಯೂ ಕಂಟ್ರೋಲ್ ಮಾಡಲ್ಲ. ಆ ಥರ ಸಣ್ಣ ಆಗಬೇಕು, ಬಟ್ ಯಾವುದೇ ರೀತಿಯಲ್ಲೂ ಕಂಟ್ರೋಲ್ ಮಾಡೋ ಹಾಗಿಲ್ಲ, ತಿನ್ನಬೇಕು. ಈ ಥರ ಮನಸ್ಥಿತಿ ಇರೋರಿಗೆ ಈ ಥಾಟ್ಸ್ನ ನಾನು ಹೇಳ್ತೀನಿ. ಅಂದರೆ ಸಣ್ಣ ಆಗಬೇಕು ಅಂತ ಅಂದ್ಕೊಂಡ್ರೆ ಸಾಕು, ಅವ್ರಿಗೆ ಹಸು ಜಾಸ್ತಿ ಆಗುತ್ತೆ. ಆಮೇಲೆ ಸ್ವಲ್ಪ ಹೊತ್ತು ಫೋನ್ ನೋಡೋಣ ಕೂತ್ಕೊಂಡು, ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ, ಸ್ವಲ್ಪ ಹೊತ್ತು ಮಲ್ಕೊಳ್ಳೋಣ, ಇವತ್ತೊಂದಿನ ಸ್ಪೆಷಲ್ ಅಲ್ವಾ, ಮಟನ್ನು ಚಿಕನ್ನು ಏನೋ ಒಂದಿರುತ್ತೆ, ಅದನ್ನು ತಿಂದುಬಿಡೋಣ, ನಾಳೆಯಿಂದ ಫುಲ್ ಡಯಟ್ ಮಾಡೋಣ ಅಂತ ಅನಿಸುತ್ತೆ. ಯಾರಿಗೆ ಅನಿಸಲ್ಲ ಹೇಳಿ? ನಿಜ ಅಲ್ವಾ? ನನಗೂ ಕೂಡ ಹಾಗೆ ಅನ್ನಿಸ್ತಾ ಇತ್ತು. ಹೌದು, ನಿಜ, ವೆಯ್ಟ್ ಲಾಸ್ ಮಾಡೋದು, ಸಣ್ಣ ಆಗೋದು ಅಂದರೆ ತುಂಬಾ ಕಷ್ಟ ಆಗುತ್ತೆ. ಇಲ್ಲಿ ಕಷ್ಟಪಡೋರಿಗೆ ಮಾತ್ರ ಇಷ್ಟವಾದ ಬಾಳು ಅನ್ನೋ ಗಾದೆನೇ ಇದೆ, ನಿಯಮನೇ ಇದೆ ಅಲ್ವಾ? ಇಲ್ಲಿ ನಿಮಗೆ ಯಾರು ಕೂಡ ಹೇಳಲ್ಲ ಹೆಲ್ದಿ ಐಟಮ್ಸ್ ತಿನ್ನು, ಆರೋಗ್ಯ ನೋಡ್ಕೋ, ಆಮೇಲೆ ಒಳ್ಳೆ ಸ್ಟ್ರಕ್ಚರ್ ಮೇಂಟೈನ್ ಮಾಡು, ಅಟ್ರಾಕ್ಟಿವ್ ಆಗಿ ಕಾಣು ಅಂತ. ಏಕೆಂದರೆ ನಾವು ಅವ್ರಿಗಿಂತ ಚೆನ್ನಾಗಿ ಕಾಣಿಸೋದು ಯಾರಿಗೂ ಇಷ್ಟ ಆಗಲ್ಲ ಕಣ್ರಿ. ನಿಜವಾಗ್ಲೂ 100% ಯಾರಿಗೂ ಇಷ್ಟ ಆಗಲ್ಲ. ಕಷ್ಟ ಆಗುತ್ತೆ. ಕೇಳಿ, ಒಂದು ವಿಷಯ ಹೇಳ್ತೀನಿ, ಇಲ್ಲಿ ಯಾರು ನಿಮ್ಮ ದುಃಖನಾಗಲಿ, ಕಾರಣಗಳನ್ನಾಗಲಿ, ನೋವನ್ನಾಗಲಿ ಯಾರೂ ಕೂಡ ನಿಮ್ಮನ್ನು ಬಂದು ಕೇಳೋದಿಲ್ಲ. ಇಲ್ಲಿ ಯಾರು ನಿಮ್ಮ ಫೀಲಿಂಗ್ಸ್ಗೆ ಬೆಲೆನೂ ಕೂಡ ಕೊಡಲ್ಲ ಕಣ್ರಿ. ನೋಡೋಕ್ಕೆ ಫಿಟ್ಟಾಗಿ ಕಾಣಿಸಿದ್ರೆ ನಿಜವಾಗ್ಲೂ ಅವರಿಗೆ ಒಂದು ರೆಸ್ಪೆಕ್ಟ್ ಇರುತ್ತೆ, ಅವ್ರಿಗೆ ಸಿಗೋ ರೆಸ್ಪೆಕ್ಟೇ ಬೇರೆ. ನೀವು ದಪ್ಪ ಇದ್ದೀರಾ,
ದಪ್ಪ ಇದೆಯಾ ಅಂದರೆ ಹಿಂದೆ ನೋಡಿ ಆಡ್ಕೊಳ್ಳೋರೇ ಜಾಸ್ತಿ ಜನ ಇರ್ತಾರೋ ಹೊರತು ಯಾಕೆ ಹೀಗಾಗಿದೆಯಾ, ಏನು ಕಾರಣ, ಪ್ರತಿಯೊಂದು ಯಾವ್ದು ಆರೋಗ್ಯ ಬಗ್ಗೆನೂ ಕೂಡ ಅವರು ವಿಚಾರಿಸಲ್ಲ ಅನ್ನೋದು ಮಾತ್ರ ಸತ್ಯ ಅಲ್ವಾ. ಇಂಥ ಮಾತುಗಳನ್ನೆಲ್ಲ ಕೇಳಿಸ್ಕೊಂಡು ತುಂಬ ಜನ ನೊಂದಿರ್ತೀರಿ ಅಂತಲೂ ಗೊತ್ತು. ಇದನ್ನೆಲ್ಲ ಮೆಟ್ಟು ನಿಲ್ಲಬೇಕು, ನಾವು 100% ಎಫರ್ಟ್ ಆಗ್ತಿರಲ್ಲ, ಆವಾಗ ಕಾಲಿನ ಅಂಗಳಕ್ಕೆ ಸಕ್ಸಸ್ ಬರುತ್ತೆ ನಿಮಗೆ. ನಮ್ಗೆ ಬೇಕಾಗಿರೋದು ನಿಜವಾಗ್ಲೂ ಮನೆ, ಕಾರು, ದುಡ್ಡು, ಬಂಗ್ಲೆ ಇದು ಯಾವುದೂ ಇಂಪಾರ್ಟೆಂಟ್ ಅಲ್ಲ. ಮನುಷ್ಯನಿಗೆ ಕಾರು, ದುಡ್ಡು ಯಾವಾಗ ಬೇಕಾದರೂ ಸಂಪಾದನೆ ಮಾಡ್ಬೋದು, ಆದರೆ ಆರೋಗ್ಯನೇ ಮೊದಲು ಇಂಪಾರ್ಟೆಂಟ್ ಅಲ್ವಾ. ಅದಕ್ಕೆ ಹೇಳ್ತಾ ಇದ್ದೀನಿ, ಆದಷ್ಟು ಆ್ಯಕ್ಟಿವ್ ಆಗಿರಿ, ಹಾಗೆಯೇ ಹೆಲ್ದಿ ಐಟಮ್ಸ್ನ ತಿನ್ನಿ, ಯೋಗ ಕೂಡ ಮಾಡಿ. ಬದುಕೋಕ್ಕೋಸ್ಕರ ತಿನ್ನಿ, ತಿನ್ನೋದಕ್ಕೋಸ್ಕರ ಬದುಕಬೇಡಿ, ಅದನ್ನು ಮಾತ್ರ ಹೇಳ್ತೀನಿ ನಾನು. ಬದುಕೋಕ್ಕೋಸ್ಕರನೇ ಸ್ವಲ್ಪ ತಿನ್ನಿ, ತಿನ್ನೋದಕ್ಕೋಸ್ಕರನೇ ಬದುಕೋದು ಬೇಡ. ನಾವು ಆದಷ್ಟು ಆರೋಗ್ಯದ ಕಡೆ ಗಮನ ಕೊಡಿ, ವಾಕ್ ಮಾಡಿ, ಸ್ವಲ್ಪ ಎಕ್ಸಸೈಸ್ ಮಾಡಿ, ಏನಾಗುತ್ತೋ ಅದು ಮನೆ ಕೆಲಸ ಆಗಲಿ ಏನಾದರೂ ಮಾಡಿ. ತುಂಬ ಟೈಮ್ ಕೂತ್ಕೋಬೇಡಿ, ತುಂಬ ಟೈಮ್ ಮಲ್ಕೋಬೇಡಿ, ತುಂಬ ಹೆವಿಯಾಗಿ ತಿನ್ನೋಕೆ ಹೋಗಬೇಡಿ, ಅದಾಗೆ ವೆಯ್ಟ್ ಲಾಸ್ ಆಗ್ತಾ ಬರುತ್ತೆ. ಆದಷ್ಟು ಯೋಚನೆ ಮಾಡೋದನ್ನ ಕಮ್ಮಿ ಮಾಡಿ. ನಾನು ಕೂಡ ಆದಷ್ಟು ಹೆಲ್ತಿ ಫುಡ್ನೇ ಯೂಸ್ ಮಾಡ್ತಾ ಇರೋದು. ಯಾರಿಗೆಲ್ಲ ಆ ಹೆಲ್ತಿ ಫುಡ್ ಬಗ್ಗೆ ನಿಮಗೆ ಡೀಟೇಲ್ಸ್ ಬೇಕು ಅಂದರೆ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ. ನಾನು ಡೈಲಿ ಒಂದೊಂದು ವೀಡಿಯೋನ ಮಾಡಿ ನಾನು ಯಾವ ಥರ ಐಟಮ್ ಮಾಡ್ಕೋತೀನಿ ಅಂತ ಹೇಳ್ತೀನಿ. ಯಾಕೆಂದರೆ ನಮ್ಮಂಥವರು ಮನೇಲಿರೋ ಅಂಥ ಐಟಮ್ಸು, ತರಕಾರಿ ಸೊಪ್ಪುಗಳನ್ನೇ ಯೂಸ್ ಮಾಡಿಕೊಂಡು ಮಾಡ್ಕೊಳ್ಳೋದ್ರಿಂದ ಏನಿರುತ್ತೆ ಅದರಲ್ಲಿ ಎಕ್ಸ್ಟ್ರಾ ಪಲ್ಯಗಳು ಮಾಡ್ಕೊಳ್ಳೋದು, ಸ್ವಲ್ಪ ಆಯಿಲ್ ಹಾಕ್ಕೊಂಡು ಹೇಗೆ ಮಾಡ್ಕೋಬೇಕು, ಟೇಸ್ಟಿಯಾಗಿ ಹೇಗೆ ಮಾಡ್ಕೋಬೇಕು ಪ್ರತಿಯೊಂದು ನಾನು ತಿಳಿಸ್ಕೊಡ್ತೀನಿ. ಯಾಕೆ ಈ ವಿಚಾರನ ಹೇಳಿದೆ ಅಂದರೆ, ಡಯಟ್ ಅಂದರೆ ಒಬ್ಬೊಬ್ಬರಿಗೆ ಏನೋ ಒಂಥರ ಅನಿಸ್ಬಿಡುತ್ತೆ. ಡೈಲಿ ಚಿಕನ್ನೇ ತಿನ್ನಬೇಕು, ಇಲ್ಲ ಪನ್ನೀರೇ ತಿನ್ನಬೇಕು, ಮೊಟ್ಟೆನೇ ತಿನ್ನಬೇಕು, ಹಾಗಿದ್ರೇ ವೆಯ್ಟ್ ಲಾಸ್ ಮಾಡೋಕ್ಕಾಗೋದು, ನಮ್ಮಂಥವ್ರಿಗೆ ಆಗಲ್ಲ, ಅದೆಲ್ಲ ಎಲ್ಲಿ ತರೋದು, ಎಷ್ಟು ಖರ್ಚು ಮಾಡೋದು ಅನ್ನೋ ಫೀಲಿಂಗ್ಸ್ ಪ್ರತಿಯೊಬ್ಬರಿಗೂ ಇರುತ್ತೆ. ಏಕೆಂದರೆ ನಾನು ಕೂಡ ಅದೇ ಫ್ಯಾಮಿಲಿಯಲ್ಲೇ ಬೆಳೆದಿರೋಳು. ಹಾಗಾಗಿ ಮನೇಲಿರೋ ಐಟಮ್ಸಲ್ಲೇ ಹೇಗೆ ಡಯಟ್ ಮಾಡ್ಕೊಬೋದು, ಹೆಲ್ದಿಯಾಗಿ ಹೇಗೆ ವೆಯ್ಟ್ ಲಾಸ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಪೂರ್ತಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಆದಷ್ಟು ಕಾರ್ಬನ್ ರೈಸ್, ಮುದ್ದೆ, ಚಪಾತಿ ಈ ಥರ ಪೂರ್ತಿ ಅದನ್ನೇ ತಿನ್ನೋಕೆ, ಹೊಟ್ಟೆ ತುಂಬ ತಿನ್ನೋಕೆ ಹೋಗಬೇಡಿ. ಅದನ್ನು ಮಾತ್ರ ಆದಷ್ಟು ಕಡಿಮೆ ಮಾಡಿ. ಅದರ ಬದಲು ಬೇರೆ ಸಲಾಡ್ಸು, ಸೌತೆಕಾಯಿ, ಕ್ಯಾರೆಟು ಈ ಥರ ತಿನ್ನಿ. ಫೈಬರ್ ಅಂಶ ಜಾಸ್ತಿ ಇರೋದ್ರಿಂದ ಹಸು ಕೂಡ ಕಮ್ಮಿ ಆಗುತ್ತೆ. ಆದಷ್ಟು ನೀರು ಕುಡೀರಿ, ವೆಯ್ಟ್ ಬೇಗ ಲಾಸ್ ಆಗುತ್ತೆ. ಹಾಗೆಯೇ ಸ್ವಲ್ಪ ಆ್ಯಕ್ಟಿವ್ ಆಗಿರಿ, ಕೂತ್ಕೊಳ್ಳೋದು, ಮಲ್ಕೊಳ್ಳೋದು ಜಾಸ್ತಿ ಟೈಮು ಈ ಥರ ಮಾಡೋಕ್ಕೆ ಹೋಗಬೇಡಿ. ಫೋನ್ ನೋಡಿಕೊಂಡೇ 1 ಅವರ್ ಕೂತ್ಕೊಳ್ಳೋದು, ಈ ಥರ ಮಾಡಿದರೆ ಅಂತೂ ವೆಯ್ಟ್ ಜಾಸ್ತಿ ಆಗುತ್ತೆ. ಆದಷ್ಟು ಆ್ಯಕ್ಟಿವ್ ಆಗಿ ಓಡಾಡೋದು, ಇಲ್ಲ ಒಂದು ಸಾಂಗ್ ಹಾಕ್ಕೊಂಡು ಡ್ಯಾನ್ಸ್ ಮಾಡೋದು, ಇಲ್ಲ ಸ್ವಲ್ಪ ಕೆಲಸ ಮಾಡೋದು, ನೆಲ ಒರೆಸೋದು, ಈ ಥರ ಕೆಲಸ ನೀವು ಮಾಡ್ಕೊಂಬಂದರೆ, ನನಗೆ ಯಾವುದು ಯೋಗಗಳು ಗೊತ್ತಿಲ್ಲ, ಎಕ್ಸಸೈಸ್ ಗೊತ್ತಿಲ್ಲ ಅಂದರೆ ನಾನು ಕೂಡ ಯಾವುದೇ ಎಕ್ಸಸೈಸಸ್ ಏನೂ ಕೂಡ ಮಾಡಲ್ಲ. ನಾನು ಕೂಡ ಇಷ್ಟೇ ಮಾಡೋದು. ಅದೇನೂ ಗೊತ್ತಿಲ್ಲ ಅಂದರೆ ಆ್ಯಕ್ಟಿವ್ ಆಗಿರಿ, ಕೆಲಸ ಮಾಡಿ, ಮನೆ ಕೆಲಸನೇ ಮಾಡಿ, ಸ್ವಲ್ಪ ಡಯಟ್ ಮಾಡಿ. ವೆಯ್ಟ್ ಲಾಸ್ ಆಗೋದು ಯಾವುದರಿಂದ ಗೊತ್ತಾ? 100% ವೆಯ್ಟ್ ಲಾಸ್ ಮಾಡೋದು ಎಕ್ಸಸೈಸಿಂದ ಅಂತ ಪ್ರತಿಯೊಬ್ಬರು ತಪ್ಪಾಗಿ ತಿಳ್ಕೊಂಡಿದ್ದಾರೆ. ಎಕ್ಸಸೈಸ್ ಮಾಡೋದ್ರಿಂದ 20% ವೆಯ್ಟ್ ಲಾಸ್ ಆಗುತ್ತೆ ಹೊರತು 80% ನಿಜವಾಗ್ಲೂ ನಿಮ್ಮ ಊಟದಿಂದ, ನೀವು ತಿನ್ನೋ ಊಟದಿಂದ, ನಿಮ್ಮ ಡಯಟಿಂದ ಮಾತ್ರ ಸಣ್ಣ ಆಗೋಕ್ಕೆ ಸಾಧ್ಯ. 80% ಡಯಟ್ ಇರಬೇಕು, 20% ಮಾತ್ರ ವಾಕು ಅಥವಾ ಯೋಗ ಎಕ್ಸಸೈಸಸ್ ಇರಬೇಕು. 20% ಅಷ್ಟೇ ವೆಯ್ಟ್ ಲಾಸ್ ಆಗೋದು ಎಕ್ಸಸೈಸು, ವಾಕಲ್ಲಿ. ಇನ್ನು ಪ್ರತಿಯೊಂದು ನೀವು ವೆಯ್ಟ್ ಲಾಸ್ ಆಗಬೇಕು ಜಾಸ್ತಿನೇ ಅನ್ನೋದಾದರೆ ನೀವು ತಿನ್ನೋ ಊಟದಲ್ಲೇ ಇರುತ್ತೆ. 80% ಡಯೆಟಲ್ಲಿ ನಿಮ್ಮ ವೆಯ್ಟ್ ಲಾಸ್ನ ಮಾಡ್ಕೋಬೋದು. ಓಕೆ, ಈಗ ನ್ಯೂ ಇಯರ್ ಸ್ಟಾರ್ಟ್ ಆಗಿದೆ, 2026 ಸ್ಟಾರ್ಟ್ ಆಗಿದೆ. ಈ ಇಯರಲ್ಲಿ ನಿಮಗೆ ನೀವೇ ಪ್ರಾಮಿಸ್ ಮಾಡ್ಕೊಳ್ಳಿ, ನಾನು ಇಷ್ಟು ವೆಯ್ಟ್ ಲಾಸ್ ಮಾಡಬೇಕು, ಒಂದು ಮಂತ್ಗೆ 2 kg 3 kg ನಾನು ವೆಯ್ಟ್ ಲಾಸ್ ಮಾಡಬೇಕು ಅಂತ ನಿಮಗೆ ನೀವೇ ಪ್ರಾಮಿಸ್ ಮಾಡ್ಕೊಳ್ಳಿ. ನೀವೇ ಡಯೆಟ್ನ ಸ್ಟಾರ್ಟ್ ಮಾಡಿ, ನಿಮಗೆ ನೀವೇ ಮೋಟಿವೇಶನ್ ಮಾಡ್ಕೊಳ್ಳಿ. ನಿಜವಾಗ್ಲೂ ಸಣ್ಣ ಆಗ್ತೀರಾ. 100% ನಿಮಗೆ ನೀವೇ ಎಫರ್ಟ್ ಹಾಕಬೇಕು. ಬೇರೆ ಯಾರು ಹೇಳೋದ್ರಿಂದ, ಹಿಂಸೆ ಕೊಡೋದ್ರಿಂದ ನೀವು ಸಣ್ಣ ಆಗೋಕ್ಕಾಗಲ್ಲ. ನಿಮಗೆ ನೀವೇ ಮೋಟಿವೇಟ್ ಆಗಬೇಕು, ನಾನು ಸಣ್ಣ ಆಗಬೇಕು ಅನ್ನೋ ಹಠ ಛಲ ನಿಮ್ಮಲ್ಲಿದ್ದರೆ ನಿಜವಾಗ್ಲೂ ನೀವು ಸಣ್ಣ ಆಗ್ತೀರಾ ಅಂತ ಹೇಳ್ತೀನಿ ನಾನು. ಈ ವಿಡಿಯೋದಿಂದ ನಿಮಗೆ ಸ್ವಲ್ಪನಾದರೂ ಮೋಟಿವೇಟ್ ಆಯಿತು, ಯೂಸ್ಫುಲ್ ಅನ್ನಿಸ್ತು, ಇಲ್ಲ ನಾನು ಸಣ್ಣ ಆಗಬೇಕು ಅನ್ನೋ ಹಠ ಛಲ ನಿಮಗೆ ಬಂತು ಅಂತ ಅನಿಸಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟು ಇನ್ನಷ್ಟು ವಿಚಾರಗಳೊಂದಿಗೆ, ಇನ್ನಷ್ಟು ಹೆಲ್ದಿ ಟಿಪ್ಸೊಂದಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಹಾಗೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.